ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಕನಕದಾರ ಸ್ತೋತ್ರ, ಈ ಸ್ತೋತ್ರದ ಮಹತ್ವ ಹಾಗೆ ಅದರ ಅರ್ಥ ಇವುಗಳನ್ನು ತಿಳಿದುಕೊಳ್ಳೋಣ. ಶ್ರೀ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಲು ಅದ್ವೈತರಾದಂತಹ ಶ್ರೀ ಜಗದ್ಗುರು ಶಂಕರಾಚಾರ್ಯರು ವಿರಚಿತರಾದಂಥ ಕನಕದಾರ ಸ್ತೋತ್ರವನ್ನು ರಚಿಸಿದರು. ಇದನ್ನು ನಿತ್ಯವೂ ಪಠಿಸುವುದರಿಂದ ಸಕಲ ಮನೋಕಾಮನೆಗಳು ಪೂರ್ಣಗೊಳ್ಳುವುದರ ಜೊತೆಗೆ ಪ್ರಾಪಂಚಿಕ ಹಾಗೆ ಪರಮಾರ್ಥಿಕ ಎರಡೂ ಸಾಧನೆಗಳು ಪೂರ್ಣಗೊಳ್ಳುತ್ತೆ. ನಮಗೆ ಧನ, ಕನಕ, ಸಿರಿ, ಧಾನ್ಯ, ಸಂಪತ್ತು, ಯಶಸ್ಸು, ಐಶ್ವರ್ಯ, ಸೌಭಾಗ್ಯ, ವಿಜಯಗಳನ್ನು ದಯಪಾಲಿಸುವಂತಹ ಮಹಾಕಾಮಧೇನು ಈ ಕನಕದಾರ ಸ್ತೋತ್ರ. ಶಂಕರಾಚಾರ್ಯರು ಸನ್ಯಾಸಿಯಾಗಿರೋದ್ರಿಂದ ತಮ್ಮ ದಿಗ್ವಿಜಯದ ಕಾಲದಲ್ಲಿ ಕೇರಳದ ಕುಗ್ರಾಮವೊಂದಕ್ಕೆ ಬರ್ತಾರೆ. ತಮ್ಮ ಶಿಷ್ಯರ ಜೊತೆಯಾಗಿ ಬಂದಂತಹ ಈ ಶಂಕರಾಚಾರ್ಯರು ದೈವ ಭಕ್ತನಾಗಿರುವಂಥ ಬಡ ಬ್ರಾಹ್ಮಣನ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದೇಹಿ ಅಂತ ಭಿಕ್ಷೆ ಬೇಡ್ತಾರೆ. ಆ ಬ್ರಾಹ್ಮಣನಾದರೂ ಕಡುಬಡವ ಆಗಿರ್ತಾನೆ. ಮನೆ ಮಂದಿಗೆಲ್ಲ ಊಟಕ್ಕೆ ಇಲ್ಲದಷ್ಟು ಪರಿಸ್ಥಿತಿ ಅವರ ಮನೆಯಲ್ಲಿರುತ್ತೆ. ತಮ್ಮ ಮನೆಗೆ ಬಂದಿರೋವಂಥವರು ಮಹಾ ಸನ್ಯಾಸಿಗಳಾದಂಥ ಶಂಕರಾಚಾರ್ಯರು ಅಂತ ತಿಳ್ಕೊಂಡಿರೋ ಬ್ರಾಹ್ಮಣ ತನ್ನ ಮಡದಿಗೆ ಏನಾದರೂ ಭಿಕ್ಷೆ ಇದ್ದರೆ ನೀಡು ಯತಿಗಳಿಗೆ ಅಂತ ಹೇಳ್ತಾರೆ. ಆ ಸಾಧ್ವಿಮಣಿಯು ಬಹಳ ದೈವ ಭಕ್ತೆ ಆಗಿರ್ತಾಳೆ. ಆಕೆಯ ಬಳಿ ಕೊಡೋದಕ್ಕೆ ಏನೂ ಇರೋದಿಲ್ಲ. ಆದರೂ ಅತಿಥಿ ರೂಪದಲ್ಲಿ ಬಂದಿರೋ ದೇವರಿಗೆ ಅವಮಾನ ಮಾಡೋದು ಮಹಾ ಅಪರಾಧ ಅಂತ ಹೇಳಿಬಿಟ್ಟು ಅರ್ಥಕೊಂಡಿರೋ ಸಾಧ್ವಿಮಣಿ ಮನೆಯಲ್ಲಿರೋ ಡಬ್ಬಗಳನ್ನೆಲ್ಲ ತಡಕಾಡಿದಾಗ ಒಂದು ಒಣಗಿದ ನೆಲ್ಲಿಕಾಯಿ ಸಿಗುತ್ತೆ. ಆಕೆ ಆ ದಿನ ಒಣಗಿದ ನೆಲ್ಲಿಕಾಯಿಯ ಪಾನಕವನ್ನು ಮಾಡಿ ಮನೆಯವರ ಹಸಿವನ್ನೆಲ್ಲ ನೀಗಿಸೋದಕ್ಕೆ ಅಂತ ಎತ್ತಿಟ್ಟಿರ್ತಾಳೆ. ಅದನ್ನೇ ಯತಿಗಳಿಗೆ ನೀಡೋದು ಅಂತ ನಿರ್ಧರಿಸ್ತಾಳೆ. ಆಕೆ ತಮ್ಮ ಮನೆಯ ಮುಂದೆ ಭಿಕ್ಷಾಟನೆಗಾಗಿ ಕಾಯ್ತಾ ನಿಂತಿರೋ ಶಂಕರಾಚಾರ್ಯರ ಬಳಿ ಬಂದು ಅವರ ಕಾಲಿಗೆರೆಗೆ ನಮಸ್ಕಾರ ಮಾಡಿಬಿಟ್ಟು, ಸ್ವಾಮಿ, ನಾವು ಕಡುಬಡವರು, ನಿಮಗೆ ಅಂತ ನೀಡೋದಕ್ಕೆ ಏನೂ ಇಲ್ಲ, ಹಾಗಾಗಿ ಈ ಒಂದು ಒಣಗಿದ ನೆಲ್ಲಿಕಾಯಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀನಿ, ದಯಮಾಡಿ ತಾವಿದನ್ನು ಸ್ವೀಕರಿಸಬೇಕು ಅಂತ ಹೇಳ್ತಾರೆ. ಸಾಕ್ಷಾತ್ ಶಿವನವತಾರವಾಗಿದ್ದಂಥ ಶಂಕರಾಚಾರ್ಯರು ಆ ಹೆಂಗಸಿನ ತ್ಯಾಗ ಬುದ್ಧಿ ಹಾಗೆ ಭಕ್ತಿಯನ್ನು ಕಂಡು ಆ ಕುಟುಂಬದ ಬಡತನವನ್ನು ಹೋಗಲಾಡಿಸ್ಬೇಕು ಅನ್ನೋ ಸಂಕಲ್ಪ ಮಾಡಿ ಆ ಕ್ಷಣವೇ ಮಹಾಲಕ್ಷ್ಮಿ ಕುರಿತಾದಂಥ ಸ್ತೋತ್ರವನ್ನು ರಚನೆ ಮಾಡ್ತಾರೆ. ಮಹಾಲಕ್ಷ್ಮಿಯಲ್ಲಿ ಈ ಬಡ ಕುಟುಂಬವನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಸಹ ಮಾಡ್ತಾರೆ. ಮಹಾಲಕ್ಷ್ಮಿಯ ದಿವ್ಯಾನುಗ್ರಹದಿಂದ ಆ ಬಡ ಬ್ರಾಹ್ಮಣನ ಮನೆಯಲ್ಲಿ ಬಂಗಾರದ ನೆಲ್ಲಿಕಾಯಿಗಳ ಸುರಿಮಳೆಯೇ ಆಗುತ್ತೆ. ಅಂತಹ ಮಹಾಮಹಿಮೆಯುಳ್ಳಂಥ ಸ್ತೋತ್ರವೇ ಈ ಕನಕದಾರ ಸ್ತೋತ್ರ. ಇದನ್ನು ಕನಕವೃಷ್ಟಿ ಸ್ತೋತ್ರ ಅಂತಲೂ ಕರೀತಾರೆ. ಶಂಕರಾಚಾರ್ಯರ ಪವಾಡ ಹಾಗೆ ಅನುಗ್ರಹದಿಂದ ಆ ಕುಟುಂಬದಲ್ಲಿ ಆನಂದ ತುಂಬಿ ಹರಿಯುತ್ತೆ. ಶಂಕರರ ಶಿಷ್ಯವೃಂದದವರು ದಿಗ್ಮೂಢರಾಗುತ್ತಾರೆ. ಬಡ ದಂಪತಿಗಳ ಕಣ್ಣಲ್ಲಿ ಆನಂದಾಶ್ರುಗಳು ಧಾರಾಕಾರವಾಗಿ ಹರಿದು ಅವರು ಶಂಕರಪಾದರಿಗೆ ನಮಸ್ಕರಿಸುತ್ತಾರೆ. ಕನಕದಾರ ಸ್ತೋತ್ರಗಳ ಅರ್ಥಗಳು: ಅಂಗಂ ಹರೇ ಪುಲಕ ಭೂಷಣಮಾಶ್ರಯಂತಿ ಭೃಂಗಾಂಗಂನೇವ ಮುಕುಲಾಭರಣಂ ತಮಲಂ ಅಂಗೀಕೃತ ಕಿಲ ವಿಭೂತಿರಪಾಂಗಲೀಲಾ ಮಾಂಗಲ್ಯದಸ್ತು ಮಮ ಮಂಗಳದೇವತಾಯ. ಹರಿಯೊಳಗೆ ಆಹ್ಲಾದಕರ ಆಭರಣದಂತೆ ಕಪ್ಪು ತಮಲ ಮರದ ಅರ್ಧ ತೆರೆದ ಮೊಗ್ಗುಗಳಿಗೆ ಆಕರ್ಷಿತವಾಗುವ ಮತ್ತು ಅವುಗಳ ಗುನುಗುವ ಶಬ್ದದಿಂದ ಅಲಂಕರಿಸುವ ಜೇನುನೊಣಗಳಂತೆ ವಾಸಿಸುವ ತಾಯಿ ಲಕ್ಷ್ಮಿಗೆ ನಮಸ್ಕಾರಗಳು. ಇಡೀ ಪ್ರಪಂಚದ ಐಶ್ವರ್ಯವನ್ನು ತನ್ನೊಳಗೆ ಹೊತ್ತವಳು ಮತ್ತು ತನ್ನ ದೈವಿಕ ನೋಟದಿಂದ ಸಂಪತ್ತನ್ನು ಸುರಿಸುತ್ತಾಳೆ. ಆ ನೋಟವು ನನ್ನ ಜೀವನದಲ್ಲಿ ಮಂಗಳಕರ ಮತ್ತು ಸಮೃದ್ಧಿಯನ್ನು ತರಲಿ. ಮುಗ್ಧ ಮುಹುರ್ವಿ ದದತಿ ವದನೆ ಮುರಾರೆ ಪ್ರೇಮತ್ರ ಪಾಪ್ರಣಿಹಿತಾನಿ ಘಾತಾಘಾತಾನಿ ಮಾಲದೃಶೋದ್ಮ ದುಕರೀವ ಮಹೇತ್ ಫಲೇಯ ಸನೇ ಶ್ರೀಯಂ ದೀಶತು ಸಾಗರ ಸಂಭವಾಯ. ಹರಿಯ ಮುಖದ ಕಡೆ ದೃಷ್ಟಿ ನೆಟ್ಟಿರುವ ತಾಯಿ ಲಕ್ಷ್ಮಿಗೆ ನಮಸ್ಕಾರಗಳು. ಅವನ ಮುಖದಿಂದ ಆಕರ್ಷಿತಳಾದ ಅವಳ ನೋಟಗಳು ಪ್ರೀತಿ ಮತ್ತು ನಾಚಿಕೆಯಿಂದ ತುಂಬಿರುತ್ತವೆ. ಅವು ಮತ್ತೆ ಮತ್ತೆ ಅವನ ಮುಖಕ್ಕೆ ಮರಳುತ್ತದೆ. ಅವಳ ನೋಟಗಳು ಬೃಹತ್ ನೀರಿನ ಲಿಲ್ಲಿಯ ಸುತ್ತಲೂ ಸುಳಿದಾಡುವ ಜೇನುನೊಣಗಳಂತೆ. ಹಾಲಿನ ಸಾಗರದಿಂದ ಎದ್ದವಳು. ಅವಳು ನನ್ನ ಮೇಲೆ ಅದೃಷ್ಟದಿಂದ ತುಂಬಿದ ತನ್ನ ನೋಟವನ್ನು ದಯಪಾಲಿಸಲಿ.
ಅಮೀಲಿತಾಕ್ಷ ಮಾಧಿಗಮ್ಯ ಮೂಢಮುಕುಂದಂ ಆನಂದಕಂ ದಮಣಿ ಮೇಷಮನಂಗ ತಂತ್ರಃ ಅಕೇಕರಸ್ಥಿತಕನಿನಿಕ ಪಶ್ಮನೇತ್ರಂ ಭೂತ್ಯೈ ಭವೇನ್ಮಮ ಭುಜಂಗಶಯನಾಂಗನಾಯ. ಮುಕುಂದನ ಆನಂದಮಯ ಮುಖವನ್ನು ತನ್ನ ಸಂಪೂರ್ಣವಾಗಿ ತೆರೆದ ಕಣ್ಣುಗಳ ಮೂಲಕ ಸೆರೆಹಿಡಿದ ತಾಯಿ ಲಕ್ಷ್ಮಿಗೆ ನಮಸ್ಕಾರಗಳು. ಅವಳ ನೋಟವು ಮುಚ್ಚಿದ ಕಣ್ಣುಗಳೊಂದಿಗೆ ಅವನ ಆನಂದಮಯ ಮುಖದ ಮೇಲೆ ಉಳಿದಿದೆ. ಅವಳ ನೋಟವು ಸಂತೋಷ ಮತ್ತು ಪ್ರೀತಿಯಿಂದ ತುಂಬಿದೆ. ಹಾವಿನ ಮೇಲೆ ನಿಂತಿರುವ ಮುಕುಂದನನ್ನು ತನ್ನ ಕಣ್ಣಿನ ಮೂಲೆಯಿಂದ ಉಲ್ಲಾಸಗೊಳಿಸುವ ನೋಟವು ನನ್ನ ಮೇಲೆ ಬೀಳಲಿ. ಬಹ್ವಂತರೇ ಮಧುಜಿತ ಶ್ರಿತಕೌಸ್ತುಭೇಯ ಹರವಲೀವ ನಾರಿ ನೀಲಮಯಿ ವಿಭಾತಿ ಕಾಮಪ್ರದ ಭಗವತೋ ಅಭಿಕದಾಕ್ಷಮಾಲಾ ಕಲ್ಯಾಣಮವಹತು ಮೇ ಕಮಲಾಲಯಾಯ. ರಾಕ್ಷಸ ಮಧುವನ್ನು ಗೆದ್ದವನ ಹೃದಯದಲ್ಲಿ ವಾಸಿಸುವ ಕೌಸ್ತುಭಮಣಿ ಇರುವ ಸ್ಥಳದಲ್ಲಿ ವಾಸಿಸುವ ತಾಯಿ ಲಕ್ಷ್ಮಿಗೆ ನನ್ನ ನಮಸ್ಕಾರಗಳು. ಹರಿಯಲ್ಲಿ ಪ್ರೀತಿಯನ್ನು ಹುಟ್ಟುಹಾಕುವ ನೀಲಿ ಹಳದಿ ಮುತ್ತುಗಳ ದಾರದಂತೆ ಅವಳ ನೋಟಗಳು ಹೊಳೆಯುತ್ತವೆ. ಅವಳ ಪಾರ್ಶ್ವನೋಟದ ದಾರಗಳ ಮೂಲಕ ಕಮಲದಲ್ಲಿ ವಾಸಿಸುವವನು ಆ ನೋಟಗಳಿಂದ ನನ್ನನ್ನು ಆಶೀರ್ವದಿಸಲಿ, ನನ್ನ ಜೀವನವನ್ನು ಸ್ಪರ್ಶಿಸಲಿ ಮತ್ತು ನನಗೆ ಶುಭ ಮತ್ತು ಸಂಪತ್ತನ್ನು ತರಲಿ. ಕಲಾಂಬುಧಾಳಿ ತೋರಸಿ ಕೈದ ಭಾರೆ ಧರಾಧರೆ ಸ್ಫೂರ್ತಿಯ ತಡಿಂಗನೇವ ಮಾತು ಸಮಸ್ತ ಜಗತಂ ಮಹನೀಯ ಮೂರ್ತಿ ಭದ್ರಾಣಿ ಮೇ ದೀಶತು ಭಾರ್ಗವನಂದನಾಯ. ಜೇನುನೊಣದಂತೆ ತೇಲುತ್ತಿರುವ ಕಪ್ಪು ಮೋಡ ಕವಿದ ಆಕಾಶವನ್ನು ಹೋಲುವ ಎದೆಯ ಮೇಲೆ ಮಿನುಗುವ ಚಿನ್ನ ಗೆರೆಯಂತೆ ಕೈತಬನನ್ನು ಕೊಂದವನ ಎದೆಯ ಮೇಲೆ ಇಡೀ ವಿಶ್ವದ ದಯಾಳು ತಾಯಿ ಬಲಿಷ್ಠ ಋಷಿ ಭಾರ್ಗವನ ಮಗಳು ತಾಯಿ ಲಕ್ಷ್ಮಿಗೆ ನನ್ನ ನಮಸ್ಕಾರಗಳು. ಆಕೆಯ ಶುಭ ರೂಪವು ನನ್ನ ಜೀವನವನ್ನು ಸ್ಪರ್ಶಿಸಲಿ, ನನಗೆ ಶುಭ ಮತ್ತು ಸಮೃದ್ಧಿಯನ್ನು ತರಲಿ. ಪ್ರಾಪ್ತಂ ಪದಂ ಪ್ರಥಮತ ಖಲು ಯತ್ ಪ್ರಭಾವತ್ ಮಾಂಗಲ್ಯ ಭಾಜಿ ಮಧುಮಾದಿನಿ ಮಾನಮಥೇನ ಮಯ್ಯಪದೇತ ಮಾಥರ ಮೀಕ್ಷಣಾರ್ಥಂ ಮಂಟಲಸಂ ಚ ಮಕರಾಲಯ ಕನ್ಯಾಕಾಯ. ಪ್ರೇಮ ದೇವತೆಯಾದ ಮನ್ಮಥನು ಮಧುವನ್ನು ಕೊಂದವನನ್ನು ತಲುಪಲು ಸಾಧ್ಯವಾದ ಮಾತೆ ಲಕ್ಷ್ಮಿಗೆ ನಮಸ್ಕಾರಗಳು. ಹರಿ ಯಾವಾಗಲೂ ಸಂತೋಷವನ್ನು ನೀಡುವವನೊಂದಿಗೆ ಸಂಪರ್ಕವನ್ನು ಹೊಂದಿದ್ದಾನೆ. ಆ ದಯೆ ಮತ್ತು ಸೌಮ್ಯ ಅರ್ಧ ತೆರೆದ ಕಣ್ಣುಗಳ ನೋಟದಿಂದ ಶಕ್ತಿ ಬರಲಿ. ಪ್ರೀತಿ ಮತ್ತು ಆಶೀರ್ವಾದಗಳಿಂದ ತುಂಬಿದ ಸಾಗರದ ಮಗಳ ನೋಟವು ತುಂಬಾ ಮೃದುವಾಗಿರುತ್ತದೆ. ವಿಶ್ವಮರೇಂದ್ರ ಪದವಿ ಬ್ರಹ್ಮಧನ ದಕ್ಷಂ ಆನಂದ ಹೇತುರಾಧಿಕಾಂ ಮಧುವಿಶ್ವೋಪಿ ಏಷನ್ನ ಶ್ರೀಧತುಮಯಿ ಕ್ಷಣವೀಕ್ಷಣಾರ್ಥಂ ನಾನುಂದಿವರೋಧರ ಸಹೋದರಮಿದಿರಾಯ. ಕೇವಲ ಒಂದು ನೋಟದಿಂದ ಇಂದ್ರನಿಗೆ 3 ಲೋಕಗಳ ರಾಜನ ಉನ್ನತ ಸ್ಥಾನವನ್ನು ನೀಡಬಲ್ಲವಳು. ಇದು ಪರಮಾನಂದವಾದ ಮಧುವಿನ ಶತ್ರುವನ್ನು ಸಂತೋಷದಿಂದ ತುಂಬಿ ತುಳುಕುವಂತೆ ಮಾಡಿತು. ನೀಲಿ ಕಮಲಗಳನ್ನು ಹೋಲುವ ಆ ಅರ್ಧ ಮುಚ್ಚಿದ ಕಣ್ಣುಗಳ ವೈಭವದ ಮೂಲಕ ಒಂದು ನೋಟ ನನ್ನ ಮೇಲೆ ಒಂದು ಕ್ಷಣ ಉಳಿಯಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಇಷ್ಟ ವಿಶಿಷ್ಟ ಮತಯೋಪಿ ಯಯಾಧಯಾದ್ರ ದೃಷ್ಟ್ಯಾತ್ರವಿಷ್ಟ ಪಾಪದಂ ಸುಲಭಂ ಲಭತೆ ಹೃಷ್ಟಿಂ ಪ್ರಹೃಷ್ಟಾ ಕಾಮ್ಲೋದರ ದೀಪ್ತಿರಿಷ್ಟಂ ಪುಷ್ಟಿಂ ಕೃಷಿಷ್ಠಾ ಮಮ ಪುಷ್ಕರವಿಷ್ಟಮರಾಯ. ಸ್ವರ್ಗದಲ್ಲಿ ಸ್ಥಾನ ಪಡೆಯುವಂತಹ ಅತ್ಯಂತ ಕಷ್ಟಕರವಾದ ಆಸೆಗಳನ್ನು ಸಹ ಅವಳ ದಿವ್ಯ ನೋಟದಿಂದ ಸಾಧಿಸಬಹುದು. ಇದು ಅವಳ ತೇವ ಹಾಗೂ ಕರುಣಾಳು ಕಣ್ಣುಗಳ ಶಕ್ತಿ. ಒಬ್ಬರು ನೋಡಬಹುದಾದಂತಹ ಅತ್ಯಂತ ದಯೆಯ ಕಣ್ಣುಗಳು, ಅರಳಿದ ಕಮಲದ ವೈಭವವನ್ನು ಹೊಂದಿರುವ ಅವಳ ನೋಟಗಳು. ಆ ಮಾಂತ್ರಿಕ ಸಂತೋಷದ ಕ್ಷಣ ಅದು ನನ್ನ ಬಳಿಗೆ ಬರಲಿ. ಕಮಲದಲ್ಲಿ ಕುಳಿತಿರುವವಳ ಕರುಣಾಮಯ ನೋಟವು ನನ್ನ ಮೇಲೆ ಬೀಳಲಿ. ದಾದ್ಯದ್ದಯಾನುಪವನೋಪಿ ದ್ರವೀಣಾಂಬುಧಾರಂ ಅಸ್ಮಿನ್ನ ಕಿಂಚಿನ ವಿಹಂಗಸಿಸೌ ವಿಷ್ಣಣ್ಣೆ ದುಷ್ಕರಮಗಮ್ಮ ಪನೀಯ ಚಿರಾಯ ಧೂರಂ ನಾರಾಯಣ ಪ್ರಣಯಿನೀ ನಯನಾಂಬುವಃ. ಮಾತೆ ಲಕ್ಷ್ಮಿಯು ತನ್ನ ಕರುಣೆಯ ಗಾಳಿಯನ್ನು ಬಡತನದಿಂದ ಬಳಲುತ್ತಿರುವ ಈ ನಿರ್ಗತಿಕ ಪಕ್ಷಿಯ ಮಗುವಿನಂತೆ ಅಸಹಾಯಕಳ ಮೇಲೆ ತನ್ನ ಸಂಪತ್ತನ್ನು ಸುರಿಸಲಿ. ಅವಳು ನನ್ನ ಜೀವನದಿಂದ ಪಾಪಗಳ ಹೊರೆಯ ಪ್ರಭಾವವನ್ನು ತೆಗೆದುಹಾಕಲಿ. ಅವಳು ನಾರಾಯಣನ ಪ್ರಿಯತಮೆ,
ತನ್ನ ಕಣ್ಣುಗಳಿಂದ ಕರುಣೆಯ ಮಳೆಯನ್ನು ಸುರಿಸಲಿ. ಗೀರ್ದೇವತೇತಿ ಗರುಡಧ್ವಜ ಸುಂದರತಿ ಸಾಕಂಬರೀತಿ ಶಶಿಶೇಖರ ವಲ್ಲೇಭೇತಿ ಸೃಷ್ಟಿಸ್ಥಿತಿ ಪ್ರಲಯ ಕೇಲಿಷು ಸಂಸ್ಥಿತಯ ತಾಸ್ಯೈ ನಮಸ್ ತ್ರಿಭವಾನೈ ಕಾ ಗುರೋಸ್ ತಾರುಣ್ಯೈ. ಮಾತೆ ಲಕ್ಷ್ಮಿಯು ಜ್ಞಾನ ಮತ್ತು ಮಾತಿನ ದೇವತೆ. ಗರುಡವನ್ನು ತನ್ನ ಲಾಂಛನವಾಗಿ ಧರಿಸಿದವನ ಸುಂದರ ಪತ್ನಿ ಅವಳು. ಪ್ರಕೃತಿ ಮತ್ತು ಸಸ್ಯವರ್ಗದಿಂದ ಎಲ್ಲರನ್ನೂ ಪೋಷಿಸುವವಳು. ಅರ್ಧಚಂದ್ರನನ್ನು ಹೊಂದಿರುವವನ ಪ್ರಿಯತಮೆ ಮತ್ತು ಪತ್ನಿ. ಸೃಷ್ಟಿಯ ನಿರ್ವಹಣೆ ಮತ್ತು ವಿನಾಶದ ದೈನಿಕ ಆಟವನ್ನು ಗಮನಿಸುವವಳು ಅವಳು. ಎಲ್ಲ ಲೋಕಗಳ ಗುರುವಿನ ಯುವಪತ್ನಿ ಅವಳು. 3 ಲೋಕಗಳೂ ಅವಳಿಗೆ ತಮ್ಮ ಪೂಜ್ಯನೀಯ ನಮಸ್ಕಾರವನ್ನು ಸಲ್ಲಿಸುತ್ತವೆ. ಶ್ರುತ್ಯೈ ನಮೋಸ್ತು ಶುಭಕರ್ಮ ಫಲಪ್ರಸೂತ್ಯೈ ರತ್ಯೈ ನಮೋಸ್ತು ರಮಣೀಯ ಗುಣಾರ್ಣವಯೈ ಶಕ್ತ್ಯೈ ನಮೋಸ್ತು ಶತಪಾತ್ರ ನಿಕೇತನಾಯೈ ಪುಷ್ಟ್ಯೈ ನಮೋಸ್ತು ಪುರುಷೋತ್ತಮ ವಲ್ಲಭಾಯೈ. ವೇದಗಳನ್ನು ಸಂಕೇತಿಸುವ ಜೀವನದಲ್ಲಿ ಶುಭ ಮತ್ತು ಸಕಾರಾತ್ಮಕ ಫಲಿತಾಂಶವನ್ನು ನೀಡುವಲ್ಲಿ ಸಹಾಯ ಮಾಡುವ ಮಾತೆ ಲಕ್ಷ್ಮಿಗೆ ನನ್ನ ನಮಸ್ಕಾರಗಳು. ರತಿ ಒಳ್ಳೆಯ ಗುಣಗಳ ಸಾಗರ, ಶಕ್ತಿ ಎಂದು ಪೂಜಿಸಲ್ಪಡುವವಳು, 100 ದಳಗಳ ಸ್ಥಳದಲ್ಲಿ ವಾಸಿಸುವವಳು ಹಾಗೂ ಪೋಷಿಸುವವಳು, ಸಮೃದ್ಧಿಯ ದೇವತೆ, ಪುರುಷೋತ್ತಮನ ಪ್ರೇಯಸಿಯಾದ ನಿಮಗೆ ನಮಸ್ಕಾರಗಳು. ನಮೋಸ್ತು ನಲಿಖಾ ನಿಭಾನನೈ ನಮೋಸ್ತು ದುಗ್ಧೋಗ್ಧಾತಿ ಜನ್ಮ ಭೂಮೈ ನಮೋಸ್ತು ಸೋಮಾಮೃತ ಸೋದರಾಯೈ ನಮೋಸ್ತು ನಾರಾಯಣ ವಲ್ಲಭಾಯೈ. ಅರಳಿದ ಕಮಲದ ಮುಖವನ್ನು ಹೊಂದಿರುವ ಮಾತೆ ಲಕ್ಷ್ಮಿಗೆ ನನ್ನ ನಮಸ್ಕಾರಗಳು. ಕ್ಷೀರಸಾಗರದಿಂದ ಚಂದ್ರ ಮತ್ತು ದಿವ್ಯ ಅಮೃತದಿಂದ ಜನಿಸಿದ ನಿನಗೆ ನಮಸ್ಕಾರಗಳು. ನಾರಾಯಣನ ಅತ್ಯಂತ ಪ್ರಿಯವಾದ ನಿನಗೆ ನಮಸ್ಕಾರಗಳು. ನಮೋಸ್ತು ಹೇಮಾಂಬುಜ ಪೀಠಿಕಾಯೈ ನಮೋಸ್ತು ಭೂಮಂಡಲ ನಾಯಿಕಾಯೈ ನಮೋಸ್ತು ದೇವತಿ ದಯಾಪರಯೈ ನಮೋಸ್ತು ಸರಂಗಾಯುಧ ವಲ್ಲಭಾಯೈ. ಚಿನ್ನದ ಕಮಲದ ಮೇಲೆ ಕುಳಿತಿರುವ ಮಾತೆ ಲಕ್ಷ್ಮಿಗೆ ನಮಸ್ಕಾರಗಳು. ಭೂಮಿ ದೇವತೆಗೆ ನಮಸ್ಕಾರ. ದೇವತೆಗಳ ಮೇಲೆ ಕರುಣೆ ತೋರಿಸುವವಳಿಗೆ ನಮಸ್ಕಾರಗಳು. ಸಾರಂಗ ಧನಸ್ಸನ್ನು ಹಿಡಿದಿರುವ ನಾರಾಯಣನ ಪತ್ನಿಯ ಮುಂದೆ ನನ್ನ ನಮಸ್ಕಾರಗಳನ್ನು ತಿಳಿಸುವೆ. ನಮೋಸ್ತು ದೇವೈ ಭೃಗುನಂದನಾಯೈ ನಮೋಸ್ತು ವಿಷ್ಣುರುರಸಿ ಸ್ಥಿತಾಯೈ ನಮೋಸ್ತು ಲಕ್ಷ್ಮೈ ಕಮಲಾಲಯೈ ನಮೋಸ್ತು ಧರ್ಮೋದ್ರ ವಲ್ಲಭಾಯೈ. ಭೃಗುವಿನ ಮಗಳಿಗೆ ನನ್ನ ಪ್ರಾರ್ಥನೆಗಳು. ಮಹಾವಿಷ್ಣುವಿನ ವಿಶಾಲ ಎದೆಯನ್ನು ಅಲಂಕರಿಸುವವಳಿಗೆ ನನ್ನ ಪ್ರಾರ್ಥನೆಗಳು. ಕಮಲದ ಮೇಲೆ ಕುಳಿತಿರುವವಳಿಗೆ ನನ್ನ ನಮಸ್ಕಾರಗಳು ಹಾಗೂ ದಾಮೋದರನ ಪತ್ನಿಗೆ ನನ್ನ ನಮಸ್ಕಾರಗಳು. ನಮೋಸ್ತು ಕಂಠ್ಯೈ ಕಮಲೇಕ್ಷಣಾಯೈ ನಮೋಸ್ತು ಭೂತ್ಯೈ ಭುವನ ಪ್ರಸೂತ್ಯೈ ನಮೋಸ್ತು ದೇವಾಧಿಭಿರ್ ಅರ್ಚಿತಾಯೈ ನಮೋಸ್ತು ನಂದಾತ್ಮಜ ವಲ್ಲಭಾಯೈ. ಕಮಲದ ಹೂವಿನಲ್ಲಿರುವ ಬೆಳಕು, ಕಮಲದ ಕಣ್ಣುಳ್ಳವಳು, ನಿನ್ನ ಮುಂದೆ ನಾನು ನಮಸ್ಕರಿಸುತ್ತೇನೆ. ಭೂಮಿಯ ರೂಪಿಣಿ ಮತ್ತು ಸಮೃದ್ಧಿಯನ್ನು ದಯಪಾಲಿಸುವವಳಿಗೆ ನನ್ನ ನಮಸ್ಕಾರಗಳು. ದೇವತೆಗಳಿಂದ ಪೂಜಿಸಲ್ಪಟ್ಟವನಿಗೆ ನಮಸ್ಕಾರಗಳು. ನಂದನ ಮಗನ ಪತ್ನಿಗೆ ನನ್ನ ನಮಸ್ಕಾರಗಳು. ಸಂಪತ್ಕಾರಣಿ ಸಕಲೇಂದ್ರಿಯ ನಂದನಾನಿ ಸಾಮ್ರಾಜ್ಯಧನ ವಿಭವಾನಿ ಸರೋರುಹಾಕ್ಷಿ ತ್ವದ್ವಂದನಾನಿ ದುರೀತ ಹರಣೋದ್ಯಾನಿ ಮಾಮೇವ ಮಾತರಣೀಸಂ ಕಲಯಂತು ಮನ್ಯೆ. ಕಮಲದ ಕಣ್ಣುಗಳು ಎಲ್ಲ ಸಮೃದ್ಧಿಗೆ ಕಾರಣವಾಗಿದ್ದು ಎಲ್ಲ ಇಂದ್ರಿಯಗಳಲ್ಲಿಯೂ ಹೆಚ್ಚಿನ ಸಂತೋಷಕ್ಕೆ ಕಾರಣವಾಗಿದೆ. ರಾಜ್ಯವನ್ನು ದಯಪಾಲಿಸುವ ಶಕ್ತಿಯನ್ನು ಹೊಂದಿರುವ ಕಮಲದ ಕಣ್ಣುಗಳುಳ್ಳವಳು, ನಿನ್ನ ಮಹಿಮೆಯನ್ನು ಹಾಡುವುದರಿಂದ ನಮ್ಮ ಜೀವನದಲ್ಲಿದ್ದ ಎಲ್ಲ ಕಷ್ಟಗಳನ್ನು, ದುಃಖಗಳು ಮತ್ತು ಪಾಪಗಳನ್ನು ತೆಗೆದುಹಾಕುವ ನಿನ್ನ ಕೃಪೆ ಹೊರಹೊಮ್ಮುತ್ತದೆ. ತಾಯಿ, ನಿನ್ನ ಸೇವೆ ಮಾಡಲು, ನಿನ್ನ ಮಹಿಮೆಗಳನ್ನು ಹಾಡಲು ಯಾವಾಗಲೂ ನನಗೆ ಆಶೀರ್ವಾದ ಸಿಗಲಿ. ಕಡಾಕ್ಷ ಸಮುಪಾಸನ ವಿಧಿ ಸೇವಕಸ್ಯ ಸಕಲಾರ್ಥ ಸಪಥ ಸಂತಾನೋದಿ ವಚನಾಂಗ ಮನಸೈ ತ್ವಾಂ ಮುರಾರಿ ಹೃದಯೇಶ್ವರೀಂ ಭಜೆ. ನೀನು ನನಗೆ ದಯಪಾಲಿಸುವ ಸಂಪೂರ್ಣ ಸಮೃದ್ಧಿ ಮತ್ತು ಸಂಪತ್ತಿನಿಂದ ಆಶೀರ್ವದಿಸಲ್ಪಟ್ಟ ನಿನ್ನ ಪಕ್ಕದ ನೋಟದ ಪೂಜೆಯು ಮುರಾರಿಯ ಹೃದಯದಲ್ಲಿ ವಾಸಿಸುವ ಪ್ರೀತಿಯ ದೇವತೆಯೇ. ನನ್ನ ಆಲೋಚನೆಗಳು, ಮಾತುಗಳು ಮತ್ತು ಕಾರ್ಯಗಳು ನಿನ್ನ ಪೂಜೆಯಿಂದ ಆವರಿಸಲ್ಪಡಲಿ. ಸರಸಿಜ ನಿಲಯೇ ಸರೋಜ ಹಸ್ತೆ ಧವಲತಮ ಅಂಶುಕ ಗಂಧ ಮಾಲ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನ ಬೂದಿ ಕರಿ ಪ್ರಸೀದಿ ಮಹ್ಯಂ. ಕಮಲದಲ್ಲಿ ನೆಲೆಸಿರುವವಳು ಮತ್ತು ಕಮಲವನ್ನು ತನ್ನ ಕೈಯಲ್ಲಿ ಹಿಡಿದಿರುವವಳು, ಹೊಳೆಯುವ ಬಿಳಿ ವಸ್ತ್ರವನ್ನು ಧರಿಸಿದವಳು ಮತ್ತು ಅತ್ಯಂತ ಪರಿಮಳಯುಕ್ತ ಮಾಲೆಗಳಿಂದ ಅಲಂಕರಿಸಲ್ಪಟ್ಟವಳು ಮತ್ತು ದೈವಿಕ ಪ್ರಭಾವಲಯವನ್ನು ಹೊರಸೂಸುವವಳು, ಹರಿಯ ಅತ್ಯಂತ ಪ್ರಿಯಳು ಮತ್ತು ಅತ್ಯಂತ ಸಂತೋಷದ ಮೂಲಳು, ಮೋಡಿಯನ್ನು ಮಾಡುವಳು.
ಮೂರು ಲೋಕಗಳಿಗೂ ಸಮೃದ್ಧಿ ಮತ್ತು ಯೋಗಕ್ಷೇಮದ ಮೂಲವಾಗಿರುವವಳು. ಓ ತಾಯಿ, ದಯವಿಟ್ಟು ನಿನ್ನ ಕರುಣೆಯಿಂದ ನನ್ನನ್ನು ಕೃಪೆ ಮಾಡು. ದಿಗ್ಗಸ್ಥಿತಿ ಕನಕ ಕುಂಭಮುಖವಸೃಷ್ಟ ಸರ್ವಾಹಿನಿ ವಿಮಲಾ ಚಾರು ಜಲಾಪ್ಲುತಾಂಗಿ ಪ್ರತರ್ನಮಾಮಿ ಜಗತಾಂ ಜನನಿಮಾಶೇಷ ಲೋಕಾಧಿನಾಥ ಗ್ರಾಹಿಣಿ ಮಾಮೃತಾಭಿಪುತ್ರೀಂ. ಸ್ವರ್ಗದಿಂದ ಹರಿಯುವ ಪವಿತ್ರ ಗಂಗೆಯ ನೀರಿನಿಂದ 8 ಆನೆಗಳು ಎಲ್ಲ ದಿಕ್ಕುಗಳಲ್ಲೂ ಚಿನ್ನದ ಹೂಜಿಯಲ್ಲಿ ಸ್ನಾನ ಮಾಡಿದವಳು. ನೀರು ಶುದ್ಧವಾಗಿದ್ದು ಸ್ವರ್ಗೀಯ ಪ್ರದೇಶದಿಂದ ಹರಿಯುತ್ತದೆ ಮತ್ತು ಅವಳನ್ನು ಸುಂದರಗೊಳಿಸುತ್ತದೆ. ಪರಮಾತ್ಮನ ಪತ್ನಿ, ರಕ್ಷಕಿ ಮತ್ತು ಅಮೃತವನ್ನು ನೀಡುವ ಸಾಗರನ ಮಗಳಾದ ಶಾಶ್ವತ ಬ್ರಹ್ಮಾಂಡದ ತಾಯಿಗೆ ನಾನು ಮುಂಜಾನೆಯೇ ನಮಸ್ಕರಿಸುತ್ತೇನೆ. ಕಮಲೇ ಕಮಲಾಕ್ಷ ವಲ್ಲಭೇ ತ್ವಂ ಕರುಣಾಪೂರ ತರಿಂಗಿ ಪಂಗೈ ಅವಲೋಕಯ ಮಮ ಕಿಂಚನನಂ ಪ್ರಥಮ ಕೃತಿಮಂ ಧ್ಯಾಯ. ನನ್ನ ಪ್ರೀತಿಯ ಹರಿಯ ಕಮಲದ ಕಣ್ಣಿನವಳು, ದಯೆ ಮತ್ತು ಕರುಣೆಯಿಂದ ತುಂಬಿರುವ ಕಣ್ಣುಗಳನ್ನು ಹೊಂದಿರುವವಳು, ದಯವಿಟ್ಟು ನನ್ನನ್ನು, ಅಂದರೆ ಈ ಸಂಪೂರ್ಣ ನಿರ್ಗತಿಗಳನ್ನು ನೋಡಿ ಮತ್ತು ನಿನ್ನ ಬೇಷರತ್ತಾದ ಕರುಣೆಯ ಹಾದಿಯಲ್ಲಿರಲು ಅರ್ಹಳಾದ ಬಲಿಗನನ್ನಾಗಿ ಮಾಡು. ಸ್ತುವಂತಿಯೇ ಸ್ತುತಿಭಿರಮೀರನ್ವಹ ತ್ರಯೀಮಯೀಂ ತ್ರಿಭುವನ ಮಾತರಂ ರಾಮಂ ಗುಣಾನಿಕಾ ಗುರತರ ಭಾಗ್ಯಭಾಗಿನ ಭವಂತಿ ದಿ ಭುವಿ ಬುಧಾ ಭವಿತಾ ಸಯೋ. ಪ್ರತಿದಿನ ಈ ಸ್ತೋತ್ರವನ್ನು ಹಾಡುವವರು ಮತ್ತು ಪರಮಾತ್ಮ ವೇದಗಳ ಸಾಕಾರ, ಮೂರು ಲೋಕಗಳ ತಾಯಿಯಾದ ಅವಳನ್ನು ಸ್ತುತಿಸುವವರು ಹೇರಳವಾಗಿ ಸದ್ಗುಣಗಳ ಆಶೀರ್ವಾದವನ್ನು ಪಡೆಯುತ್ತಾರೆ. ಅವರು ತಮ್ಮ ಅದೃಷ್ಟದಲ್ಲಿ ಬುದ್ಧಿವಂತರನ್ನು ಹೊಂದಲು ಆಶೀರ್ವದಿಸಲ್ಪಡುತ್ತಾರೆ. ಆಕೆಯು ತನ್ನ ಜ್ಞಾನವನ್ನು ಜಾಗೃತಗೊಳಿಸುವುದರಿಂದ ಬುದ್ಧಿವಂತರಾಗುತ್ತಾರೆ. ಕನಕಧಾರ ಸ್ತೋತ್ರವನ್ನು ಪಠಿಸುವುದರಿಂದ ಆಗುವ ಲಾಭಗಳು. ಕನಕಧಾರ ಸ್ತೋತ್ರವು ಸಂಪತ್ತು ಮತ್ತು ಸಮೃದ್ಧಿಯ, ದೇವತೆಯ ಅನುಗ್ರಹ, ಸೌಂದರ್ಯ ಮತ್ತು ಬುದ್ಧಿವಂತಿಕೆಯ ಹಾಗೂ ಶಕ್ತಿಯನ್ನು ವಿವರಿಸುತ್ತದೆ. ಈ ಪ್ರಾರ್ಥನೆಯು ಸಂಪತ್ತಿನ ಹರಿವನ್ನು ಸುಗಮಗೊಳಿಸುವ ಕವಿತೆಯಾಗಿದೆ. ಕನಕ ಎಂದರೆ ಚಿನ್ನ ಮತ್ತು ಧಾರ ಎಂದರೆ ಹರಿವು. ಪ್ರತಿದಿನ ಪ್ರಾರ್ಥನೆ ಸಲ್ಲಿಸುವವರು ಉತ್ತಮ ಗುಣ ಮತ್ತು ಮಹಾನ್ ಅದೃಷ್ಟಗಳಿಂದ ಆಶೀರ್ವದಿಸಲ್ಪಡುತ್ತಾರೆ. ಕನಕಧಾರ ಸ್ತೋತ್ರವನ್ನು ಒಮ್ಮೆ 3 ಅಥವಾ 5 ಬಾರಿ ಪಠಿಸಬಹುದು. ಅದೃಷ್ಟ ಮತ್ತು ಸಮೃದ್ಧಿಯನ್ನು ದಯಪಾಲಿಸುವಂತೆ ಮಾತೆ ಲಕ್ಷ್ಮಿಯನ್ನು ಪ್ರಾರ್ಥಿಸಬಹುದು. ಭಕ್ತಿಯಿಂದಿರಿ, ಕರುಣೆ ಮತ್ತು ದಯೆಯಿಂದಿರಿ. ಶುಕ್ರವಾರ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಬೆಳಗ್ಗೆ ಮತ್ತು ಸಂಜೆ ಕನಕಧಾರ ಸ್ತೋತ್ರವನ್ನು ಪಠಿಸಿ, ಏಕೆಂದರೆ ಈ ದಿನಗಳಲ್ಲಿ ಗ್ರಹಗಳು ಮತ್ತು ನಕ್ಷತ್ರದ ಜೋಡಣೆಯು ಬಹಳ ಶುಭವೆಂದು ಪರಿಗಣಿಸಲಾಗಿದೆ. ಈ ಪ್ರಬಲವಾದ ಸ್ತೋತ್ರವು ಬಡತನವನ್ನು ತೊಡೆದುಹಾಕಲು ಮತ್ತು ಸಂತೋಷವನ್ನು ತರಲು ಸಹಾಯ ಮಾಡುತ್ತದೆ. ಪೂರ್ಣ ಭಕ್ತಿಯಿಂದ ಪಠಿಸುವ ಸ್ತೋತ್ರವು ಜನರನ್ನು ಆಧ್ಯಾತ್ಮಿಕ ಪ್ರಜ್ಞೆಯ ಉನ್ನತ ಮಟ್ಟಕ್ಕೇರಿಸುತ್ತದೆ. ಇದು ಜೀವನದ ಬಗ್ಗೆ ಒಬ್ಬರ ದೃಷ್ಟಿಕೋನವನ್ನು ಬದಲಾಯಿಸುತ್ತದೆ. ಸ್ತೋತ್ರವು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಜನರು ತನ್ನ ದೈನಂದಿನ ಜೀವನದಲ್ಲಿ ಆಧ್ಯಾತ್ಮಿಕ ಬೋಧನೆಯನ್ನು ಬಳಸಲು ಅನುವು ಮಾಡಿಕೊಡುತ್ತದೆ. ಇಷ್ಟು ಕನಕಧಾರ ಸ್ತೋತ್ರದ ಹಿನ್ನೆಲೆ, ಅರ್ಥ ಮತ್ತು ಮಹತ್ವ. ಇನ್ನೂ ಇಂತಹ ಅನೇಕ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.